ಬೆಳಗಾವಿಯಿಂದ ಕುಂಭಮೇಳಕ್ಕೆ ಹೊರಟಿದ್ದ ವೇಳೆ ಭಾರೀ ದುರಂತ ಸಂಭವಿಸಿದೆ. ಬೆಳಗಾವಿಯ ಗಣೇಶಪುರದ ನಿವಾಸಿಗಳಿಂದ ಟಿಟಿ ವಾಹನದಲ್ಲಿ ಕುಂಭಮೇಳಕ್ಕೆ ಹೊರಟಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭೀಕರ ಅಪಘಾತ ಸಂಭವಿಸಿ ಅಪಘಾತದಲ್ಲಿ ಬೆಳಗಾವಿ ಮೂಲದ 4 ದಾರುಣ ಸಾವು ಕಂಡಿದ್ದಾರೆ. 15 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಗಣೇಶಪುರದ ಸಾಗರ, ನೀತಾ, ಸಂಗೀತ, ಮೇತ್ರಿ ಮತ್ತು ವಡಗಾವಿಯ ಜ್ಯೋತಿ ಖಾಂಡೇಕರ ಮೃತ ದುರ್ದೈವಿಗಳಾಗಿದ್ದಾರೆ. ಈ ಬೆಳಗಾವದವರು ಇಲ್ಲಿಂದ ಹೋದವರು ಒಂದು 4 ಜನ ಅಲ್ಲೇ ದುರ್ಮರಣರಾಗಿದ್ದಾರೆ. ಅವರು ಈಗ ದುರ್ಮರಣ ಆಗ್ಯಾದಂತೆ ಈಗ ಮತ್ತೆ ಅಲ್ಲಿಯ ಬಾಡಿಗಳು ಇಲ್ಲಿ ಹೆಂಗೆ ತೊಗೊಂಡು ಬರಬೇಕು, ಏನು ಮಾಡಬೇಕು, ಈ ಥರ ಸಂಬಂಧ ನಾವು ಎಲ್ಲರೂ ಇಲ್ಲೇ ಕುಡಿದೀವಿ. ಮತ್ತು ನಾವು MP ಅವ್ರ ಕಡೆಯಿಂದ ಹೆಲ್ಪ್ ಕೇಳೋ ಸಂಬಂಧ ಅವ್ರ PA ಕಡೆ ಎಲ್ಲರೂ ಬಂದಿದ್ದೀವಿ. ನೋಡೋಣ ರೀ ಇನ್ನು ಮುಂದೆ ಏನಾಗ್ತೈತಿ ನೋಡೋಣ. ಈ ಬೆಳಗಾವದವರು ಇಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಂಡ್ಯದ DC ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಜನಶಕ್ತಿ ಮತ್ತು ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸುವಂತೆ ಆಗ್ರಹಿಸಿದರು. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಹೆಚ್ಚು ಬಡ್ಡಿಗೆ ಹಣವನ್ನು ಬಿಟ್ಟು ಕಂಪನಿಗೆ ಧಿಕ್ಕಾರ. ಮೈಕ್ರೋ ಫೈನಾನ್ಸ್ ಕಂಪನಿಯ ಹೆಸರಲ್ಲಿ ಲೂಟಿ ಹೊಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ಗೆ ಧಿಕ್ಕಾರ. ಕೋಲಾರದಲ್ಲಿ ಲೋಕಾಯುಕ್ತ ದಾಳಿ ಇಂದು ಕೂಡ ಮುಂದುವರೆದಿದೆ. ನಿನ್ನೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮತ್ತು ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಮನೆ ಸೇರಿದಂತೆ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಇದೀಗ ಕಚೇರಿ ಸೇರಿದಂತೆ ಮನೆಯಲ್ಲಿ ಶೋಧ ಮುಂದುವರೆದಿದ್ದು ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಪತಿಯ ಕಾಲು ಮುರಿಯಲು ಪತ್ನಿಯೇ ಸುಪಾರಿ ನೀಡಿರುವ ಘಟನೆ ಕಲಬುರಗಿಯ ಹತ್ತರ ಬಳಿ ನಡೆದಿದೆ. ಪತಿ ವೆಂಕಟೇಶ್ ಪರಸ್ತ್ರೀ ಜೊತೆ ಸಲಿಗೆಯಿಂದ ಇದ್ದ. ವೆಂಕಟೇಶ್ ನಡೆಯಿಂದ ಕೋಪಗೊಂಡಿದ್ದ ಪತ್ನಿ ಉಮಾದೇವಿ 2 ಕಾಲು ಮುರಿದ್ರೆ ಮನೆಯಲ್ಲಿ ಗಂಡ ಮನೆಯಲ್ಲೇ ಇರ್ತಾನೆ ಅಂತ 5 ಲಕ್ಷಕ್ಕೆ ಸುಪಾರಿ ಕೊಟ್ಟು ಪತಿಯ ಕಾಲು ಮುರಿಸಿದ್ದಾರೆ. ವೆಂಕಟೇಶ್ ಮೇಲೆ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 4 ಆರೋಪಿಗಳನ್ನು ಬ್ರಹ್ಮಪುರ ಪೊಲೀಸರು ಬಂಧಿಸಿದ್ದಾರೆ. ಮನಿ ಡಬಲಿಂಗ್ ಹೆಸರಿನಲ್ಲಿ ಕೋಟಿ ವಂಚಿಸಿ ಎಸ್ಕೇಪ್ ಆಗಿದ್ದ ಪ್ರಮುಖ ಆರೋಪಿ ಮುಮ್ತಾಜ್ ಬೇಗಂ ಸೇರಿದಂತೆ 3ರನ್ನ ಗೋವಾದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪ್ರಮುಖ ಆರೋಪಿ ಮುಮ್ತಾಜ್ ಬೇಗಂ ಹಾಗೂ ಮಗಳು ಅಳಿಯನ ಬಂಧಿಸಿ ವಿಜಯನಗರಕ್ಕೆ ಕರೆತರಲಾಗಿದೆ. 10 ದಿನಗಳ ಬಳಿಕ ಪ್ರಮುಖ ಆರೋಪಿ ಬಂಧಿಸುವಲ್ಲಿ ಹೊಸಪೇಟೆ ಪಟ್ಟಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು ಇನ್ನುಳಿದ 3ವರಿಗಾಗಿ ಶೋಧ ಮುಂದುವರೆದಿದೆ. हमें कहाँ जाओ करते कहाँ जाना जब तक अभी जाते हैं हमें उठते नहीं हम जब तक हमारा पैसा हमारा चेक जब तक पैसा आए तक भी होने नहीं हल मुंताजा पर बोलने से छियाए सो हमें मुंताजा पर घर है बोलने से क्या मुंताज का घर है हमारे पैसे का लेक डाल लिया सो एक गीट का है पैसे किसका बाबा का नाम है. ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿರುವ ಮಾಹಿತಿ ಜನರಿಗೆ ಸಿಗಬಾರದು, ದೇಶದ ವಸ್ತುಸ್ಥಿತಿ ಜನರಿಗೆ ಗೊತ್ತಾಗಬಾರದು. ಹೀಗಾಗಿ ಪ್ರಧಾನಮಂತ್ರಿಗಳು ಬಿಜೆಪಿಯವರು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ವಾಗ್ದಾಳಿನ ನಡೆಸಿದರು. ಏನ್ ಮಾಡ್ಬೇಕು ಅದ್ ಬಿಟ್ರೆ ಬೇರೆ ಬಿಜೆಪಿ ಕೆಲಸ ಏನಿದೆ? ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಮತ್ತೆ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ. ಇವತ್ತು $90 ಮುಟ್ಟಕ್ಕೆ ಬಂದಿದೆ. ಮೊನ್ನೆ ಡಾಲರು ವರ್ಸಸ್ ರುಪಿಗೆ ಕೇಂದ್ರ ಸರ್ಕಾರ ಸುಮಾರು $600 ಬಿಲಿಯನ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅದು ಮಾಡಿಲ್ಲ ಅಂತಂದ್ರೆ ಇವತ್ತು 90 ಮೇಲೆ ದಾಟ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಡಾಲರ್ ವರ್ಸಸ್ ರುಪಿಗೆ. ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ. ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಸ್ಥಿತಿ ಜನಕ್ಕೆ ಗುರ್ತಾಗಬಾರ್ದು. ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ದೇಶ ದಿವಾಳಿ ಎದ್ದೋಗಿದೆ, ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರ್ತಾಗಬಾರ್ದು. ಮತ್ತೆ ಹೆಂಗ್ ಮಾಡ್ಬೇಕು? ಮತ್ತೆ ಗುರ್ತಾಗದೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು. ಮೊನ್ನೆ ತಾನೇ ಪ್ರಧಾನಮಂತ್ರಿಯವರು ನೇರವರ ಬಗ್ಗೆ ಮಾತಾಡಿದಾರೆ. ಮತ್ತೆ
ಏನಂತ ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಹೆಂಗಿತ್ತು ಅಂತ ಮಾತನಾಡಿದ್ದಾರೆ. ಇವರಿಗೆ ನೇರವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವರು ಮಾತನಾಡಿಲ್ಲ. ಸೊ ಬಿಜೆಪಿ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನಾನೇನು ಬೇಡಲು ಹೋಗಲ್ಲ, ನಮ್ಮ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಮಾಡಲು ಸಿದ್ಧನಿದ್ದೇನೆ. ಈಗ ನನ್ನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ನಾನೇನು ಕೇಳಿರಲಿಲ್ಲ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಿದ್ದೇನೆ. ಹಿಂದೆ 25 ವರ್ಷದ ಹಿಂದೆ ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ರು, ಆಗಲೂ ನಾನು ಕೇಳಿರಲಿಲ್ಲ ಅಂದರು. ಸರ್, ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಕೊಟ್ಟರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಡಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದಕ್ಕೆ ನಾನೇನು ಯಾರನ್ನೂ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲ್ಲೆಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ನನ್ನ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದ್ರು. ನೀವು ಯಾರು ಬೇಕಾದ್ರೆ ಕೇಳಿದ್ರೆ ನಾವು ಒಬ್ಬರ ಕಡೆಯಿಂದ ನಾನು ಮನವಿ ಕೊಟ್ಟಿಲ್ಲ, ನಾನು ಮಾಡಿರ್ತೇವೆ. ಅವ್ರು ಯಾವಾಗ ನನ್ನ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಯಾವುದೇ ಜವಾಬ್ದಾರಿ ಕೊಟ್ಟರು ಸಹಿತ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಯಾರು ರಾಷ್ಟ್ರೀಯ ನಾಯಕರು ಯಾರನ್ನು ಗುರುತಿಸಿ ಜವಾಬ್ದಾರಿಯನ್ನು ಕೊಡ್ತಾರೆ ಅವರು ರಾಜ್ಯದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಮಹಾಕುಂಭಮೇಳದ ಕುರಿತು ಕಾಂಗ್ರೆಸ್ ಟೀಕೆಗೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ಹುಚ್ಚಂಗಿಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನೂ ಇಲ್ಲ. ಮಹಾಕುಂಭಮೇಳದಲ್ಲಿ 45ರಿಂದ 50 ಕೋಟಿ ಜನ ಭಾಗವಹಿಸಿದ್ದಾರೆ. ಇದರ ಬಗ್ಗೆ ಟೀಕೆ ಮಾಡುವುದರಲ್ಲಿ ಏನಾದರೂ ಅರ್ಥ ಇದೆಯಾ? ಅಲ್ಲಿ ಬಿಜೆಪಿ ಮಾತ್ರ ಹೋಗಿಲ್ಲ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದ್ದವರು ಎಲ್ಲರೂ ಹೋಗಿದ್ದಾರೆ. ಬೇರೆ ಧರ್ಮದವರು ಹೋಗ್ತಾರಲ್ಲ, ಅದರ ಬಗ್ಗೆ ಟೀಕೆ ಮಾಡುವ ಧೈರ್ಯ ಕಾಂಗ್ರೆಸ್ಗೆ ಇದೆಯಾ ಅಂತ ಹೇಳಿ ಖಾರವಾಗಿ ಪ್ರಶ್ನಿಸಿದರು. ಈ ಕಾಂಗ್ರೆಸ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇಲ್ಲ. ಮಹಾಕುಂಭ ಸುಮಾರು 45-50 ಕೋಟಿ ಜನ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಏನಾರು ಅರ್ಥ ಇದೆಯಾ? ಇದರೊಳಗೇನು ಬರೀ ಬಿಜೆಪಿಯವರು ಹೋಗಿದ್ದಾರಾ? ಹಿಂದೂ ಧರ್ಮದ ಬಗ್ಗೆ ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಬೇರೆ ಧರ್ಮದವ್ರು ಹೋಗ್ತಿದಾರಲ್ಲ, ಅದ್ರ ಬಗ್ಗೆ ಟೀಕೆ ಮಾಡ್ತಾರಾ? ಆ ಧೈರ್ಯ ಇದೆಯಾ? ಧಾರವಾಡದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಸಮಾಜದ ಕುರಿತು ಸಭೆ ನಡೆಸಲಾಯಿತು. ಎಸ್ಸಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಜಿಲ್ಲೆಯಲ್ಲಿನ ಅಲೆಮಾರಿ ಸಮಾಜದ ಸ್ಥಿತಿ ಕುರಿತು ಚರ್ಚಿಸಲಾಯಿತು. ಇನ್ನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕುಲಶಾಸ್ತ್ರೀಯ ಅಧ್ಯಯನದ ಒಂದು ರಿಪೋರ್ಟ್ ಬಂದ ನಂತರನೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಮುಂದೆ ಇದೆ ಈ ಒಂದು ಪ್ರಸ್ತಾಪ. ಅದರ ಜೊತೆಯಲ್ಲಿ ನಮ್ಮ ನಿಗಮದ ವತಿಯಿಂದ ಕೇವಲ ಶಿಲೆಕೆತ್ತೆ ಒಂದೇ ಅಲ್ಲ, ಇದು ಸಿಂಧೋಳು ಈ ಸಮುದಾಯದ ದುರ್ಗಿಮುಖಿ ಈ ಸಮುದಾಯದ ಸಮಸ್ಯೆಗಳಿದೆ. ಹಾಗೆ ಕೊರಗರು ಹಾಗೆ ದಾಸರು ಅಂತ ಹೇಳ್ತಾರೆ, ಕರಣಿ ಶಿಕರಿ ಪ್ರಾಪ್ತಿ ಈ ತರ ಎಲ್ಲ ಸಮಸ್ಯೆಗಳಿದೆ. ಆಮೇಲೆ ಚನ್ನದಾಸರನ್ನ ದಾಸರು ಅಂತ ಕರ್ತಕ್ಕಂಥದ್ದು. ಈ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇರೋದನ್ನ ನಾವು ಸಮಗ್ರವಾಗಿ ಪರಿಶೀಲನೆ ಮಾಡಿ ಅದನ್ನ ಬಗೆಹರಿಸಬೇಕು ಅಂತಂದ್ರೆ ಶಾಶ್ವತವಾದ